ಹಾಯ್ ಆಲ್, ವೆಲ್ಕಮ್ ಟು ಸ್ಟಡಿ ಕರ್ನಾಟಕಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸುಮಾರು 90 ದಿನಗಳ ಆದ ಮೇಲೆ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಕಂಟಿನ್ಯೂ ಆಗಿ ವಿಡಿಯೋಸ್ಗಳು ಬರ್ತಾ ಇರ್ತವೆ. ರೀಸನ್ ಏನಂದರೆ, ಇಷ್ಟು ದಿನ ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಥವಾ ನಾವು ಪ್ರಿಪ್ರೇಷನ್ ಯಾವುದಕ್ಕೂ ಮಾಡಬೇಕು ಅದು ಕೂಡ ನಮಗೆ ತಿಳಿದಿರಲಿಲ್ಲ. ಆದರೆ ಇವತ್ತು ಕರ್ನಾಟಕ ಸರ್ಕಾರ ಒಂದು ಲೆಟರಿನ ಪ್ರಕಾರ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ಒಳ ಮೀಸಲಾತಿಯನ್ನು ಅನ್ವಯ ಮಾಡಿಕೊಂಡು ನೀವು ರಿಕ್ರೂಟ್ಮೆಂಟ್ಗಳನ್ನು ಮುಂದುವರಿಸಬೇಕೆಂದು ಇವತ್ತೊಂದು ಲೆಟರ್ ಬಂದಿದೆ. ಹಾಗೂ ಇದರಿಂದ ಸುಮಾರು ಒಂದು ವಾರದ ಹಿಂದೆ ನಮಗೆ ಯಾವೆಲ್ಲ ರಿಕ್ರೂಟ್ಮೆಂಟ್ ಆಗುತ್ತೆ ಮತ್ತು ಯಾವೆಲ್ಲ ರಿಕ್ರೂಟ್ಮೆಂಟ್ಗಳಿಗೆ ಎಷ್ಟು ಪೋಸ್ಟ್ಗಳಿವೆ ಪ್ರತಿಯೊಂದರ ಮಾಹಿತಿಯೂ ಕೂಡ ಕೆಲವೊಂದು ಅಫಿಷಿಯಲ್ ಆಗಿ ಸಿಕ್ಕಿದೆ, ಕೆಲವೊಂದು ಅನ್ಅಫಿಷಿಯಲ್ ಆಗಿ ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಕಾರದಿಂದ ಯಾವೆಲ್ಲ ನೋಟಿಫಿಕೇಷನ್ ಆಗುವ ಚಾನ್ಸ್ ಇದೆ, KPSC ಆಗಲಿ, KSP ಆಗಲಿ, ಕರ್ನಾಟಕ ಸ್ಟೇಟ್ ಪೊಲೀಸ್ ಹಾಗೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಈ ಮೂರು ಅಥಾರಿಟಿಗಳಿಂದ ಯಾವೆಲ್ಲ ನೋಟಿಫಿಕೇಷನ್ ಆಗುತ್ತೆ, ನಮಗೆ ಅಫಿಷಿಯಲ್ ಕನ್ಫರ್ಮೇಷನ್ ಇರ್ತಕ್ಕಂಥ ಪ್ರತಿಯೊಂದು ನೋಟಿಫಿಕೇಷನನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಎಷ್ಟು ವೇಕೆನ್ಸಿ ಇದೆ ಅದನ್ನು ಕೂಡ ಹೇಳ್ತೀನಿ. ಅದರೊಂದಿಗೆ ಸ್ಟಡಿ ಕರ್ನಾಟಕ ನಮ್ಮ ವತಿಯಿಂದ ನಿಮಗೆ ಇವತ್ತಿನಿಂದ ಯಾವ ಕೋರ್ಸ್ಗಳನ್ನು ನಾವು ರಿಲೀಸ್ ಮಾಡ್ತೀವಿ, ಮಾಡುವ ಕೋರ್ಸು ಪ್ರತಿಯೊಂದು ಫ್ರೀಯಾಗಿರುತ್ತೆ, ಯಾವುದೇ ಆದ ದುಡ್ಡಿನ ಅವಶ್ಯಕತೆ ಇರೋದಿಲ್ಲ. ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಈ ವಿಡಿಯೋಗಳು ದುಡ್ಡಿಗಾಗಿ ಮಾಡ್ತಾ ಇಲ್ಲ. ಸ್ಟಡಿ ಕರ್ನಾಟಕ ವತಿಯಿಂದ ಕೆಲವೊಂದು ಕೋರ್ಸ್ಗಳನ್ನು KSPಗೆ ಹೆಲ್ಪ್ ಆಗುವಂಥ ಹಾಗೂ KPSC ಪೇಪರ್ 1ಗೆ ಹೆಲ್ಪ್ ಆಗತಕ್ಕಂಥ ಕೋರ್ಸ್ಗಳನ್ನು ಇವತ್ತಿನಿಂದ ಸ್ಟಾರ್ಟ್ ಮಾಡ್ತೀವಿ. ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಟ್ಟಿರ್ತೇನೆ. ಮೊದಲಿಗೆ ನಾವು ಅಪ್ಕಮಿಂಗ್ ನೋಟಿಫಿಕೇಷನ್ಸ್ ಹಾಗೂ ಆ ಪ್ರತಿಯೊಂದು ಎಕ್ಸಾಮಿನೇಷನ್ಗೆ ಯಾವ ರೀತಿ ಸ್ಟಡಿ ಮಾಡಬೇಕು, ಎದರ ಮೇಲೆ ಫೋಕಸ್ ಮಾಡಬೇಕು ಅದನ್ನು ನೋಡೋಣ. ಅಪ್ಕಮಿಂಗ್ ನೋಟಿಫಿಕೇಷನ್ ಆ್ಯಂಡ್ ಸ್ಟ್ರಾಟಜೀಸ್ ಫಾರ್ ದೋಸ್ ಎಕ್ಸಾಮಿನೇಷನ್ಸ್. ಫಸ್ಟ್ ರಿಕ್ರೂಟ್ಮೆಂಟ್ ಅಥಾರಿಟಿ ಈಸ್ ಕರ್ನಾಟಕ ಸ್ಟೇಟ್ ಪೊಲೀಸ್. ಎಲ್ಲರಿಗೂ ಗೊತ್ತಿರುವಂತೆ ಫಸ್ಟಾಗಿ ನೋಟಿಫಿಕೇಷನ್ ಆಗುವುದು ಕರ್ನಾಟಕ ಸ್ಟೇಟ್ ಪೊಲೀಸ್ ಇದ್ದೆ. ಅದರಲ್ಲಿ ಈಗಿನ ಅಫಿಷಿಯಲ್ ನೋಟಿಫಿಕೇಷನ್ ಪ್ರಕಾರ ಮೊದಲದಾಗಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ SI ಪೊಸಿಷನ್ ಇದು. ಇದಕ್ಕೆ ನಿಮಗೆ 80,000 ಸ್ಯಾಲ್ರಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಈ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಇಂಜಿನಿಯರ್ಸ್ ಹಾಗೂ BSc ಯಾರೆಲ್ಲ ಮಾಡಿರ್ತೀರ ಅವರಿಗೆ ಅವಕಾಶವಿರುತ್ತೆ. ಈ ಪೋಸ್ಟ್ಗಳು ಪ್ರತಿ ಬಾರಿಯೂ ಕಡಿಮೆನೇ ಇರುತ್ತೆ. ಆದರೆ ಇದರಲ್ಲಿ ಕಾಂಪಿಟೇಷನ್ ಕಡಿಮೆ ಇರೋದರಿಂದ ಈ ಪೋಸ್ಟಿಗೆ ನೀವು ದಯಮಾಡಿ ಟ್ರೈ ಮಾಡಬೇಕಾಗಿ ವಿನಂತಿ. ಏಕೆಂದರೆ ಈಗ ನೀವು DSIಗೆ ಪ್ರಿಪೇರ್ ಆದರೆ PSI ಸಿವಿಲ್ ಕಾನ್ಸ್ಟೇಬಲ್, PSI ಕಾನ್ಸ್ಟೇಬಲ್, KSRP ಕಾನ್ಸ್ಟೇಬಲ್, KSISF ಕಾನ್ಸ್ಟೇಬಲ್ ಈ ಎಲ್ಲ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆದಂಗೆ ಆಗುತ್ತೆ. ಇದರಲ್ಲಿ HKಗೆ ಬಂದು 5 ಪೋಸ್ಟ್ ಇದೆ, ನಾನ್ HKಗೆ ಬಂದು 15 ಪೋಸ್ಟ್ ಇದೆ. ಈಗಾಗಲೇ ನೋಟಿಫಿಕೇಷನ್ ರೆಡಿ ಆಗಿದೆ, ಕೇವಲ ಅದನ್ನು ಹೊರಡಿಸೋದಿದೆ. ನಮಗೆ ಅನ್ಅಫಿಷಿಯಲ್ ಮಾಹಿತಿ ಪ್ರಕಾರ 30ನೇ ತಾರೀಕಿನ ಒಳಗೆ ಅಥವಾ 30ನೇ ತಾರೀಕಿಗೆ, ಅಂದರೆ ಇದೇ ತಿಂಗಳು 30ನೇ ತಾರೀಕಿಗೆ ಈ ನೋಟಿಫಿಕೇಷನ್ ಆಗ್ತಕ್ಕಂಥ ಚಾನ್ಸ್ ಇದೆ. ನೆಕ್ಸ್ಟ್, ರಿಸರ್ವ್ ಪೊಲೀಸ್ನಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳು HK ವಿಭಾಗದಲ್ಲಿ 275 ಹುದ್ದೆಗಳಿವೆ, ನಾನ್ HKದಲ್ಲಿ 1375 ಹುದ್ದೆಗಳಿವೆ. ಸೊ ಇದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ, ನಿಮ್ಮ ಜನರಲ್ ನಾಲೆಜ್ GK ಇದರಲ್ಲಿ ಯಾವ್ಯಾವ ಬರುತ್ತೆ, ಪೊಲಿಟಿಕಲ್ ಸೈನ್ಸ್ ಆಯಿತು, ಹಿಸ್ಟ್ರಿ ಆಯಿತು, ಜಿಯೋಗ್ರಫಿ ಆಯಿತು, ಜನರಲ್ ಸಬ್ಜೆಕ್ಟ್ ಆಯಿತು, ನಿಮ್ಮ ಆ್ಯಪ್ಟಿಟ್ಯೂಡು, ರೀಸ್ನಿಂಗು, ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್, ಇವೆಲ್ಲ ಟಾಪಿಕ್ಸನ್ನು ಕ್ಲಿಯರಾಗಿ ಓದ್ಕೊಳ್ಳಿ. ಇದಕ್ಕಾಗಿ ಸ್ಟಡಿ ಕರ್ನಾಟಕ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. ದಿನಕ್ಕೆ 10ರಿಂದ 15 ಕ್ವಶನ್ ಕರ್ನಾಟಕದ ಮೇಲೆ ಎಕ್ಸಾಮಿನೇಷನ್ಗೆ ಕೇಳ್ತಕ್ಕಂಥ ಕ್ವಶನ್ಗಳ ಕ್ವಿಝನ್ನು ನಾವು ಪ್ರತಿಯೊಂದು ವಿಡಿಯೋ ಮಾಡಿ ಹಾಕ್ತೀವಿ. ಅದನ್ನು ಫಾಲೋ ಮಾಡಿ. ಅದರೊಂದಿಗೆ ಕೆಲವೊಂದು ನೋಟ್ಸ್ಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆ ನೋಟ್ಸ್ಗಳು ಆದ ತಕ್ಷಣ ನಿಮ್ಮೆಲ್ಲರಿಗೂ PDF ಅನ್ನು ಶೇರ್ ಮಾಡಲಾಗುವುದು. ಸೊ ದಯಮಾಡಿ ನಿಮ್ಮ ಪ್ರಿಪ್ರೇಷನನ್ನು ಸ್ವಲ್ಪ ಸ್ಪೀಡಪ್ ಮಾಡಿ, ಯಾಕಂದರೆ ರಿಕ್ರೂಟ್ಮೆಂಟು ತುಂಬಾ ಬರ್ತಾ ಇದೆ. ನೆಕ್ಸ್ಟ್, ದ ರಿಕ್ರೂಟ್ಮೆಂಟ್ ಫ್ರಮ್ ದಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಈಸ್ ಆಫ್ PC ಸಿವಿಲ್, ದಟ್ ಈಸ್ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್. HK ವಿಭಾಗದಲ್ಲಿ 614, ಆದರೆ ನಾನ್ HKದಲ್ಲಿ ನಮಗೆ ಎಕ್ಸಾಕ್ಟಾಗಿ ಯಾವುದೇ ಆದ ಅಪ್ಡೇಟ್ ಸಿಕ್ಕಿಲ್ಲ. ಆದರೆ ಪೋಸ್ಟ್ ಮಾತ್ರ 614ಕ್ಕಿಂತ ಹೆಚ್ಚಿಗೆ ಇದೆ. ಸೊ ದಯಮಾಡಿ ಇದಕ್ಕೂ ಕೂಡ ನೀವು ಪ್ರಿಪ್ರೇಷನ್ನ ಸ್ಟಾರ್ಟ್ ಇಡಿ. ನೆಕ್ಸ್ಟ್, ಕರ್ನಾಟಕ ಸ್ಟೇಟ್ ಪೊಲೀಸಿನ ಮತ್ತೊಂದು ರಿಕ್ರೂಟ್ಮೆಂಟ್ ಅಂದರೆ KSRP, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್. ಅದರಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳು HK ವಿಭಾಗದಲ್ಲಿ 532, ನಾನ್ HK ವಿಭಾಗದಲ್ಲಿ 1500 ಪೋಸ್ಟ್ಗಳನ್ನು ಕರೆಯಲಿದ್ದಾರೆ. ಇವೆಲ್ಲ ನೋಟಿಫಿಕೇಷನ್ಗಳು ಇದೇ ತಿಂಗಳು 30ನೇ ತಾರೀಕು ಅಥವಾ ಮುಂದಿನ ತಿಂಗಳ 1ನೇ ವಾರದಲ್ಲಿ ಈ ನೋಟಿಫಿಕೇಷನ್ ಆಗುವ ಚಾನ್ಸ್ ಇದೆ. ಕರ್ನಾಟಕ ಸ್ಟೇಟ್ ಪೊಲೀಸಿನ ಮತ್ತೊಂದು ರಿಕ್ರೂಟ್ಮೆಂಟ್ ಏನಂದರೆ KSISF, ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸಿನಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳು HK ವಿಭಾಗದಲ್ಲಿ 340, ನಾನ್ HK ವಿಭಾಗದಲ್ಲಿ ಯಾವುದೇ ಅಫಿಷಿಯಲ್ ನೋಟಿಫಿಕೇಷನ್ ಇಲ್ಲ,
ಆದರೆ 340ಕ್ಕಿಂತ ಹೆಚ್ಚಿಗೆ ಇರುತ್ತೆ. ಸೊ ಹೀಗಾಗಿ ನಿಮ್ಮ ಪ್ರಿಪ್ರೇಷನನ್ನು ಪೇಪರ್ 2 ಅಂದರೆ ಇದರಲ್ಲಿ ಯೂಶುವಲಿ ಏನಿರುತ್ತೆ, ಒಂದು ಪೇಪರ್ ಇರುತ್ತೆ, ಜಿ ಕೆ ಪೇಪರ್ ಇರುತ್ತೆ, ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆದರೆ PSI ಹಾಗೂ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ PSI ಸಿವಿಲ್, KSRP PSI ಇವೆಲ್ಲ ಪೇಪರ್ಗಳಿಗೆ ನಿಮಗೆ ಪೇಪರ್ 1 ಮೇಲೆ ಕಾನ್ಸಂಟ್ರೇಟ್ ಮಾಡಲೇಬೇಕಾಗುತ್ತೆ. ಅದಕ್ಕಾಗಿ ಸ್ಟಡಿ ಕರ್ನಾಟಕ ನಿಮಗಾಗಿ ಹೆಲ್ಪ್ ಆಗಲಿ ಅಂತ ಒಂದು ಕೋರ್ಸ್ ತರ್ತಾ ಇದೆ. ಅದನ್ನು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಅದರಿಂದ ಮುಂಚೆ ಈ ಸ್ಟ್ರಾಟಜಿ ಫಾರ್ KSP ಎಕ್ಸಾಮ್ಸ್ಗೆ ನೀವು ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ನೋಡಿ. ಒಂದು ತಿಳ್ಕೊಳ್ಳಿ, ಒಂದು ವೇಳೆ ಎಕ್ಸಾಮಿನೇಷನನ್ನು KSP ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರೇ ನಡೆಸಿದ್ದಾದಲ್ಲಿ ನೀವು ಎಸ್ಸೆ, ಪ್ರಿಸೈಸ್ ಹಾಗೂ ಟ್ರಾನ್ಸ್ಲೇಷನ್ ಬರೀತಕ್ಕಂಥ ಪ್ಯಾಟರ್ನ್ ಬೇರೆ ಇರುತ್ತೆ. ಒಂದು ವೇಳೆ KAದವರು ಎಕ್ಸಾಮಿನೇಷನ್ ನಡೆಸಿದ್ದಲ್ಲಿ ಅಂದರೆ PSI ಸಿವಿಲನ್ನು KAದವರೇ ನಡೆಸಬೇಕಂತ ಅವರಿಗೆ ಕೊಡಬೇಕಂತ ಡಿಸೈಡ್ ಆಗಿದೆ. ಆದರೆ ಇನ್ನುಳಿದ ಯಾವ PSI ಇದೆ, ಯಾವ SI ಇದೆ ಅವನ್ನೆಲ್ಲ KSP ನಡೆಸ್ತೇವೆ. ಹೀಗಾಗಿ ಈ ಎರಡೂ ಎಕ್ಸಾಮಿನೇಷನಲ್ಲಿ ಅಂದರೆ KSP ಆಗಲಿ ಅಥವಾ KE ಆಗಲಿ, ಈ ಎರಡೂ ಅಥಾರಿಟಿಯಲ್ಲಿ ನೀವು ಯಾವುದೇ ಆದ ಎಕ್ಸಾಮ್ ಬರೆದಿದ್ದಲ್ಲಿ ಎಸ್ಸೆಗಳು ಎರಡೂ ಮಾದರಿ ಬೇರೆ ಆಗಿರುತ್ತೆ. ಯಾಕಂದರೆ ಈಗ KSP ಇದರಲ್ಲಿ ನೀವು 40+ ಸ್ಕೋರ್ ಮಾಡೋದು ನಾನು ನಿಮಗೆ ಹೇಳ್ಕೊಡ್ತೀನಿ, ಯಾವ ರೀತಿ ಸ್ಕೋರನ್ನು 40+ ಆಗಿ ಒಯ್ಬೋದು ಅಂತ. ಆದರೆ KAದಲ್ಲಿ ನೀವು 35+ ಟಾರ್ಗೆಟ್ ಮಾಡಿದ್ದಲ್ಲಿ ಅದು ಗ್ರೇಟ್ ಅಚೀವ್ಮೆಂಟು, ರೈಟ್? ಸೊ ಹೀಗಾಗಿ ಅವರ್ ಮೋಟೋ ಈಸ್ ಟಾರ್ಗೆಟ್ ಮಿನಿಮಮ್ 35+ ಫಾರ್ ಪೇಪರ್ 1 ಫಾರ್ PSI ಆಸ್ ವೆಲ್ ಆಸ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್. ಹೇಗೆ ಮಾಡ್ತೀರಾ? ಇದಕ್ಕಾಗಿ ಏನು ಮಾಡ್ತಾ ಇದೆ ಅಂದರೆ, ಇಂದಿನಿಂದ ಸ್ಟಡಿ ಕರ್ನಾಟಕದ ವತಿಯಿಂದ ಒಂದು ಎಸ್ಸೆ ಕೋರ್ಸನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಎಸ್ಸೆ ಎಷ್ಟಿರುತ್ತೆ? 20 ಮಾರ್ಕ್ಸಿನ ಎಸ್ಸೆ ಇರುತ್ತೆ. ಇದರಲ್ಲಿ PSIನಲ್ಲಿ, ಅದೇ KPSC ನಡೆಸ್ತಕ್ಕಂಥ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ನಲ್ಲಿ ಅದರಲ್ಲೂ ಕೂಡ ವೇಕೆನ್ಸಿಗಳು ನೋಟಿಫಿಕೇಷನ್ ಆಗುತ್ತೆ. 2024 ಮಾಹಿತಿ ಪ್ರಕಾರ ಎಷ್ಟು ವೇಕೆನ್ಸಿಗಳಿವೆ, ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅದನ್ನು ಈ ವಿಡಿಯೋದ ಅಂತ್ಯದಲ್ಲಿ ಹೇಳ್ತೀನಿ. ಅಲ್ಲಿ 30 ಮಾರ್ಕ್ಸಿನ ಎಸ್ಸೆ ಇರುತ್ತೆ. ಈ ಎಸ್ಸೆಗಳನ್ನು ಸ್ಟಡಿ ಕರ್ನಾಟಕದ ವತಿಯಿಂದ ನಿಮಗೆ ಇಂಪಾರ್ಟೆಂಟ್ ಚೂಸ್ ಮಾಡಿ ಕೆಲವೊಂದು ಎಸ್ಸೆ ಕ್ಲಾಸ್ಗಳನ್ನು ನೀವು ಯಾವ ರೀತಿ ಎಸ್ಸೆ ಬರೀಬೇಕು, ನೀವು ಮಾರ್ಕ್ಸ್ ಹೆಚ್ಚಿಗೆ ಯಾವ ರೀತಿ ಮಾಡಬೇಕು ಅದನ್ನು ಕೂಡ ದಿನಕ್ಕೆ ಒಂದೊಂದು ಕ್ಲಾಸ್ ಮಾಡಿ ನಿಮಗೆ ಅದನ್ನು ತಿಳಿಸಲಾಗುವುದು. ಆ ವಿಡಿಯೋಗಳನ್ನು ಕಂಪ್ಲೀಟಾಗಿ ಫಾಲೋ ಮಾಡಿ. ಅದರೊಂದಿಗೆ ಸ್ಟಡಿ ಕರ್ನಾಟಕದ ವತಿಯಿಂದ ಒಂದು ಟೆಲಿಗ್ರಾಮ್ ಗ್ರೂಪನ್ನು ಮಾಡ್ತೀವಿ. ನಾವು ಹೇಳ್ತಕ್ಕಂಥ ಎಸ್ಸೆಯನ್ನು ನೀವು ಕಂಪ್ಲೀಟಾಗಿ ಒಂದು ಬುಕ್ಲೆಟನ್ನು ರಿಲೀಸ್ ಮಾಡ್ತೀವಿ ನಾವು. ಈ ಬುಕ್ಲೆಟು ಫ್ರೀ ಆಗಿರುತ್ತೆ. ನೀವು ಇದನ್ನು ಟೆಲಿಗ್ರಾಮ್ ಚಾನಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಅದನ್ನು ಪ್ರಿಂಟ್ ತೊಗೊಳ್ಳಿ. ಅದರಲ್ಲಿ ಈಗ ಸ್ಟಡಿ ಕರ್ನಾಟಕ ಇವತ್ತು ಒಂದು ಎಸ್ಸೆ ಹೇಳಿದ್ದಾರೆ ಅಂತ ಅಂದ್ಕೊಳ್ಳಿ. ಆಗ ನೀವೇನು ಮಾಡಬೇಕಂದ್ರೆ ಎಸ್ಸೆ ಬಗ್ಗೆ ನೀವು ಸರ್ಚ್ ಮಾಡಬೇಕು, ನೋಟ್ಸ್ಗಳನ್ನು ಮಾಡ್ಕೋಬೇಕು. ನೋಟ್ಸ್ ಆದ ಮೇಲೆ ಈ ಬುಕ್ಲೆಟನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಪ್ರಿಂಟನ್ನು ತೊಗೊಂಡು, ಪ್ರಿಂಟ್ ಆದಮೇಲೆ ಅದರಲ್ಲಿ ನೀವು ಎಸ್ಸೆಯನ್ನು ಬರೀಬೇಕು. ಈ ಕೋರ್ಸಿನಲ್ಲಿ ಅಂದರೆ ಈ ಎಸ್ಸೆ ಕೋರ್ಸ್ ಏನಿದೆಯಲ್ಲ, ಇದರಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಆರ್ಟ್ ಆಫ್ ರೈಟಿಂಗ್, ನೀವು ಯಾವ ರೀತಿ ಬರೆಯಬೇಕು, ನಿಮ್ಮ ಕಂಟೆಂಟನ್ನು ಯಾವ ರೀತಿ ಇಂಪ್ರೂವ್ ಮಾಡಬೇಕು. ಇದಕ್ಕೆ ನೋಡಿ ಸ್ಟಡಿ ಕರ್ನಾಟಕ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಪ್ರತಿಯೊಂದು ಎಸ್ಸೆಯನ್ನು ಸಿನಾಪ್ಸಿಸ್ ಆಗಲಿ, ಫ್ಯಾಕ್ಟ್ಸ್ ನೋಟ್ಸ್ ಆಗಲಿ, ಯಾವುದೇ ಆದ ಫ್ಯಾಕ್ಟ್ ಇರುತ್ತಲ್ಲ, ನೀವು ಆ ಎಸ್ಸೆನಲ್ಲಿ ಯಾವ ಫ್ಯಾಕ್ಟ್ ಹಾಕಿದ್ದಲ್ಲಿ ನಿಮ್ಮ ಮಾರ್ಕ್ಸ್ ಹೆಚ್ಚಿಗೆ ಆಗುತ್ತೆ. ಅದಕ್ಕಾಗಿ ಫ್ಯಾಕ್ಟ್ ನೋಟ್ಸ್ಗಳನ್ನು, ಎಸ್ಸೆ ಕಂಟೆಂಟನ್ನು ಇಂಗ್ಲೀಷ್ ಹಾಗೂ ಕನ್ನಡ ಎರಡೂ PDF ನಾವು ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ, ಅದನ್ನು ಜಾಯ್ನ್ ಮಾಡ್ಕೊಳ್ಳಿ. ಈ ಎಸ್ಸೆ ಕೋರ್ಸಿನ ಮುಖ್ಯ ಉದ್ದೇಶವೇನೆಂದರೆ, ನಾವು ಮಿನಿಮಮ್ ಆಗಿ 10 ಇಂಪಾರ್ಟೆಂಟ್ ಎಸ್ಸೆ ಟಾಪಿಕ್ಸ್ಗಳನ್ನು ಕವರ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ನಿಮ್ಮ KPSC ಅಥವಾ KSP ಎಕ್ಸಾಮಿನೇಷನಲ್ಲಿ ಕೇಳ್ತಕ್ಕಂಥ 5 ಎಸ್ಸೆಗಳಲ್ಲಿ ಇದರಲ್ಲಿನ 3 ರಿಂದ 4 ಎಸ್ಸೆ ಇದ್ದೇ ಇರುತ್ತೆ ಅನ್ನೋ ಕನ್ಫರ್ಮೇಷನ್ ನಮಗಿದೆ. ಯಾಕಂದರೆ ಟಾಪಿಕ್ಗಳನ್ನು ಆ ರೀತಿ ಚೂಸ್ ಮಾಡಿ ನಾವು ಸೆಲೆಕ್ಟ್ ಮಾಡಿದ್ದೇವೆ, ಅದರಂತೆ ನೋಟ್ಸ್ ಮಾಡಿದ್ದೇವೆ. ಆ ನೋಟ್ಸ್ ಆಗಲಿ, ಅದರ ಬುಕ್ಲೆಟ್ ಆಗಲಿ ಕಂಪ್ಲೀಟಾಗಿ ನಾವು ರಿಲೀಸ್ ಮಾಡಿರ್ತೀವಿ ಟೆಲಿಗ್ರಾಮ್ನಿಂದ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ಈ ಫ್ರೀ ಏನಿದೆಯಲ್ಲ ಅದನ್ನು ದಯಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ. ಇದರ ಕಾಸ್ಟ್ ಏನಾಗಿರುತ್ತೆ, ಎಷ್ಟು ಅಮೌಂಟ್ ಕಟ್ಟಬೇಕು ಸರ್ ಎಂದು ಕೇಳಿದ್ದಲ್ಲಿ ದಯಮಾಡಿ ತಿಳ್ಕೊಳ್ಳಿ, ಇದೊಂದು ಫ್ರೀ ಇನಿಷಿಯೇಟ್ ಆಗಿದೆ. ಈ ಕೋರ್ಸು ಕಂಪ್ಲೀಟಾಗಿ ಫ್ರೀ ಇರುತ್ತೆ, ರೈಟ್? ಎಸ್ಸೆ ಕೋರ್ಸ್ ಬಂದು 1 ವಾರದಿಂದ 10 ದಿನದವರೆಗೆ ನಾವು ಕಂಪ್ಲೀಟ್ 10 ಎಸ್ಸೆಗಳನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಈ 10 ಎಸ್ಸೆಗಳಲ್ಲಿ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಕ್ಕಂಥ 5 ಎಸ್ಸೆಗಳಲ್ಲಿನ ಈ 10 ಎಸ್ಸೆಗಳಲ್ಲಿ ಕಂಪ್ಲೀಟಾಗಿ ನಿಮ್ಮ ಕವರೇಜ್ ಇರುತ್ತೆ. ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಅದರ್ ಎಕ್ಸಾಮ್ಸ್. ಎಸ್, ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಪೇಪರ್ 1 ಆಫ್ KPSC ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ನ ಯಾವುದು ಎಕ್ಸಾಮಿನೇಷನ್ ಆಗುತ್ತಲ್ಲ, ಅದರಲ್ಲಿ ಕೂಡ ಪೇಪರ್ 1ನಲ್ಲಿ ನಿಮಗೆ 30 ಮಾರ್ಕ್ಸ್ಗಳ ಎಸ್ಸೆ ಇರುತ್ತೆ. ಆ ಎಸ್ಸೆಗಳು ಕೂಡ ಕಂಪಲ್ಸರಿಯಾಗಿ 10 ಟಾಪಿಕ್ಗಳಿಂದ ಒಂದು ಎಸ್ಸೆ ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಸ್ಟಡಿ ಕರ್ನಾಟಕಕ್ಕಿದೆ. ಸೊ ದಯಮಾಡಿ ಭರವಸೆ ಇಟ್ಕೊಳ್ಳಿ. ಒಂದು
ಫೇತನ್ನು ಇಟ್ಕೊಂಡು ಈ ಕೋರ್ಸನ್ನು ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಸ್ಟಡಿ ಕರ್ನಾಟಕ ನಿಮಗೆ ರಿಕ್ವೆಸ್ಟ್ ಮಾಡುತ್ತೆ. ಈಗ KSP ನೋಟಿಫಿಕೇಶನ್ ಆಯಿತು. ಈಗ KPSC ಪ್ರಕಾರ ಯಾವೆಲ್ಲ ನೋಟಿಫಿಕೇಶನ್ ಬರ್ತಾ ಇದೆ ನೋಡಿ. FDA ನೋಟಿಫಿಕೇಶನ್ ಬಂದು 2024ರಲ್ಲಿ ಒಂದು ಲಿಸ್ಟನ್ನು KPSC ಅವರು ಬಿಡುಗಡೆ ಮಾಡಿದ್ದರು. ಅದರ ಪ್ರಕಾರ 840 ವೇಕೆನ್ಸಿಗಳಿವೆ ಅಂತ ಇನ್ಫಾರ್ಮೇಷನ್ ಸಿಕ್ಕಿತ್ತು. ಆದರೆ ಆ ನೋಟಿಫಿಕೇಷನನ್ನು ಕಂಪ್ಲೀಟಾಗಿ ಪಾಸ್ ಮಾಡಲಿಲ್ಲ, ಅದನ್ನು ಹಿಂಪಡೆಯಲಾಯಿತು. ಇನ್ನೂವರೆಗೂ ಕೂಡ ಯಾವುದೇ ಅಫಿಷಿಯಲ್ ಕನ್ಫರ್ಮೇಷನ್ ಇಲ್ಲ. ಆದರೆ ಅನ್ಅಫಿಷಿಯಲ್ ಪ್ರಕಾರ ನಮಗೆ ಗೊತ್ತಾಗಿರೋ ಪ್ರಕಾರ 500ಕ್ಕಿಂತ ಹೆಚ್ಚಿಗೆ ಪೋಸ್ಟ್ಗಳಿವೆ ಯಾವುದಕ್ಕೆ FDA. ಸೊ ಇದಕ್ಕೆ ನಿಮ್ಮ ಸ್ಟ್ರಾಟಜಿ ಏನಾಗಿರಬೇಕಂದ್ರೆ ಕಂಪಲ್ಸರಿ ಆಗಿ ನೋಡಿ, ಪೇಪರ್ 2ನಲ್ಲಿ ಕನ್ನಡ, ಇಂಗ್ಲೀಷ್ ಹಾಗೂ ಕಂಪ್ಯೂಟರ್ ಮುಂಬರುವ FDA ಎಕ್ಸಾಮಿನೇಷನು ಗ್ರೂಪ್ C ಲೆವೆಲ್ಗೆ ಇರುತ್ತೆ ಎಕ್ಸಾಮಿನೇಷನು. ಪೇಪರ್ 2ನಲ್ಲಿ 35 ಕನ್ನಡ ಕ್ವಶನು, 35 ಇಂಗ್ಲೀಷು, 30 ಕಂಪ್ಯೂಟರ್ಗಳಿರುತ್ತೆ. ಇದರಲ್ಲಿ ನಿಮ್ಮ ಟಾರ್ಗೆಟು ಮಿನಿಮಮ್ ಆಗಿ 80 ಇರಬೇಕು, ಅಂದಾಗ ಮಾತ್ರ ನಿಮ್ಮ ಸೆಲೆಕ್ಷನ್ ಆಗುತ್ತೆ. ಸೊ ಕನ್ನಡ, ಇಂಗ್ಲೀಷ್ ಗ್ರಾಮರು ಹಾಗೂ ಕಂಪ್ಯೂಟರ್ ಈ ಮೂರರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇನ್ನು 2 ರಿಂದ 3 ದಿನಗಳಲ್ಲಿ ಇಂಗ್ಲೀಷ್ ಹಾಗೂ ಕಂಪ್ಯೂಟರ್ ಮೇಲೆ ಕ್ಲಾಸಸ್ಗಳನ್ನು ಸ್ಟಡಿ ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗುತ್ತೆ. ಅವನ್ನು ಫಾಲೋ ಮಾಡ್ಕೊಳ್ಳಿ, ಅವ್ರ ನೋಟ್ಸನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಿಂದ ಯೂಸ್ ತೊಗೊಳ್ಳಿ. SDA ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಇನ್ಫಾರ್ಮೇಷನ್ ಇಲ್ಲ. ಆದರೆ KPSC ಪ್ರಕಾರ ಇನ್ನೊಂದು ಹೊಸ ಸುದ್ದಿ ಏನಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರು 227 ಪೋಸ್ಟು ಈಗಾಗಲೇ ಅನುಮೋದನೆ ಆಗಿದೆ, ಕೇವಲ ನೋಟಿಫಿಕೇಷನ್ ಆಗೋದಿದೆ. ಈಗ SC ಒಳ ಮೀಸಲಾತಿ ಸಲುವಾಗಿ ಅದು ನಿಂತಿತ್ತು. ಆದರೆ ಇವತ್ತಿನ ಲೆಟರ್ ಪ್ರಕಾರ ಶೀಘ್ರವೇ ಈ ನೋಟಿಫಿಕೇಷನ್ ಕಾನ್ಫರ್ಮ್ ಆಗುತ್ತೆ. 227 ಪೋಸ್ಟು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇದೆ. ಇದಕ್ಕಾಗಿ ಕೂಡ ನಿಮಗೆ PSI ಯಾವ ರೀತಿ ಫಸ್ಟ್ ಪೇಪರ್ ಇರುತ್ತಲ್ಲ ಅದೇ ರೀತಿ essay ಹಾಗೂ ಟ್ರಾನ್ಸ್ಲೇಷನ್ ಪೇಪರ್ ಇರುತ್ತೆ. ಸೊ ದಯಮಾಡಿ ಇಂದಿನಿಂದ ಯಾವೆಲ್ಲ essay ಕೋರ್ಸ್ ಬರುತ್ತಲ್ಲ ಸ್ಟಡಿ ಕರ್ನಾಟಕದ ವತಿಯಿಂದ ಅವುಗಳನ್ನು ನೋಡಿ 10 ಎಸ್ಸೆಗಳನ್ನು ಕಂಪ್ಲೀಟಾಗಿ ಇನ್ ಡೆಪ್ತ್ ಪ್ರಿಪೇರ್ ಆದಮೇಲೆ ನಿಮ್ಮದೇ ಆದ ಒಂದು ಸ್ವಂತ ಎಸ್ಸೆಯನ್ನು ಬರೆದು ಸ್ಟಡಿ ಕರ್ನಾಟಕಕ್ಕೆ ಕಳಿಸಿ. ಆ್ಯಂಡ್ ಅನದರ್ ನೋಟಿಫಿಕೇಶನ್ ಫ್ರಮ್ KPSC is excise guard. There is no official information, but there are huge posts for excise guard also. We need to wait for the official confirmation and notification from KPSC. Now, what should be the strategy for KSP as well as KPSC exam of excise sub inspector or detective sub inspector or PSI civil? Your focus should be on paper 1. ನಿಮ್ಮ ಫೋಕಸ್ ಬಂದು ಪೇಪರ್ 1 ಮೇಲೆ ಇರಲೇಬೇಕಾಗುತ್ತೆ. ಯಾಕಂದರೆ ನೋಡಿ, GK ಪೇಪರು ನೀವು ಎಷ್ಟೇ ಮಾಡಿದಿರ ಅಂದರೂ ಕೂಡ 70 ಮಾಡ್ಬೋದು, ಮ್ಯಾಕ್ಸಿಮಮ್ ಆಗಿ 70 ಮಾಡ್ಬೋದು. ಆದರೆ ಅದೇ ನೀವು ಪೇಪರ್ 1ನಲ್ಲಿ 35+ ತೊಗೊಂಡ್ರಿ, ಆಗ ನೀವು ಇಲ್ಲಿ 65 ಆಗಿದ್ದರೂ ಕೂಡ ನಿಮ್ಮ ಸೆಲೆಕ್ಷನ್ ಚಾನ್ಸು 100% ಆಗುತ್ತೆ, ನೆನ್ಪಿಟ್ಕೊಳ್ಳಿ. ರೈಟ್, ಅದಕ್ಕಾಗಿ ಫೋಕಸ್ ಆನ್ ಪೇಪರ್ 1. ಯುವರ್ ಟಾರ್ಗೆಟ್ ಶುಡ್ ಬಿ ಮಿನಿಮಮ್ ಆಫ್ 35+ ಮಾರ್ಕ್ಸ್. ಫಾರ್ ದಿಸ್ ಸ್ಟಡಿ ಕರ್ನಾಟಕ is coming up with this essay course where you will be taught of 10 essays. You will be taught of essay writing skills, how to improve the content of the essay and how to write it in the time. Upcoming initiatives by Study Karnataka's, there will be a current affairs videos on daily basis. ನಾವು ಅಬ್ಸರ್ವ್ ಮಾಡಿದ ಪ್ರಕಾರ ಮಾರ್ಕೆಟ್ನಲ್ಲಿ ಕರ್ನಾಟಕದ ರಿಲೇಟೆಡ್ ಕರೆಂಟ್ ಅಫೇರ್ಸನ್ನು ಇಂಗ್ಲೀಷ್ನಲ್ಲಿ ಯಾರೂ ಕವರ್ ಮಾಡೋದಿಲ್ಲ. ಹೀಗಾಗಿ ನಮ್ಮ ಉದ್ದೇಶವೇನೆಂದರೆ ಕರೆಂಟ್ ಅಫೇರ್ಸ್ ವಿಡಿಯೋಸು ಡೈಲಿ ಬೇಸಿಸ್ ಮೇಲೆ ಇಂಗ್ಲೀಷ್ ಹಾಗೂ ಕನ್ನಡ, ಇದರಿಂದ ಏನಾಗುತ್ತೆ ನಿಮ್ಮ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಇಂಗ್ಲೀಷ್ ಕೂಡ ಇಂಪ್ರೂವ್ ಆಗುತ್ತೆ. ಈ ವಿಡಿಯೋಗಳನ್ನು ಡೈಲಿ ಬೇಸಿಸ್ ಮೇಲೆ ಸ್ಟಡಿ ಕರ್ನಾಟಕ ತೊಗೊಂಡ್ಬರುತ್ತೆ. ಹಾಗೂ ಪ್ರತಿ ತಿಂಗಳ ಎಂಡಿಗೆ 1 ಮಂತ್ ಕರೆಂಟ್ ಅಫೇರ್ಸನ್ನು ಕಂಪ್ಲೀಟ್ ಕಂಪೈಲೇಷನ್ ಕರೆಂಟ್ ಅಫೇರ್ಸನ್ನು ಒಂದೇ ವಿಡಿಯೋದಲ್ಲಿ ಒಂದೇ ಸ್ಟ್ರೆಚ್ನಲ್ಲಿ ಮುಗಿಸ್ಕೊಡಲಾಗುವುದು. ಅದರಂತೆ ಕರ್ನಾಟಕ ಬೇಸ್ಡ್ ಕ್ವಿಜ್ ಆನ್ ಡೈಲಿ ಬೇಸಿಸ್, ನಿಯರ್ಲಿ 10 questions will be dealt on YouTube channel. So you can watch those videos so that you can get a grip on GK paper. Stay tuned on YouTube and join the Telegram channel. ಯಾರೆಲ್ಲ ಚಾನಲ್ಗೆ ಹೊಸದಾಗಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೂ ಯಾವುದೇ ಸಜೆಷನ್ ಇದ್ದಲ್ಲಿ ಕಮೆಂಟ್ ಮೂಲಕ ನಮಗೆ ನೀವು ತಿಳಿಸಬಹುದು. ಇಂದು ಸಂಜೆ ಒಂದು essay ಕೋರ್ಸಿನ ಒಂದು ಫಸ್ಟ್ ವಿಡಿಯೋನ ರಿಲೀಸ್ ಮಾಡ್ತೀವಿ. ಅದರಲ್ಲಿ ನೀವು ಈ ಕೋರ್ಸನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು, ಎಷ್ಟು ಎಸ್ಸೆಗಳನ್ನು ನಾವು ಹೇಳ್ಕೊಡ್ತೀವಿ, ಮೊದಲ ಎಸ್ಸೆ ಯಾವುದು ಅದನ್ನು ಕೂಡ ಆ ವಿಡಿಯೋದಲ್ಲಿ ಹೇಳಲಾಗುವುದು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಸ್ಟೇ ಟ್ಯೂನ್ಡ್ ವಿತ್ ಸ್ಟಡಿ ಕರ್ನಾಟಕ. We will always be with you in this journey until you get selected. Thanks for having faith, love and support.
ಹ್ಯಾವ್ ಎ ನೈಸ್ ಡೇ. ಬಾಯ್.